ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 19/7/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಗ್ದಾದ ರಿವೈಸ್ ಮುರಳಿಯ ದಿನಾಂಕ 18/1/2011. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿರುತ್ತಾ ಜೀವನ್ಮುಕ್ತ ಸ್ಥಿತಿಯ ಮಜಾ ತೆಗೆದುಕೊಳ್ಳಿ. ಸ್ನೇಹದ ಉಡುಗೊರೆ ಮನಜೀತ್ ಜಗಜ್ಜೀತ್ ಆಗಿ ಕೊಡಿ. ಇಂದಿನ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ಅವ್ಯಕ್ತರಾಗಿರುವ ಸ್ಮೃತಿ ದಿನವಾಗಿದೆ. ಎಲ್ಲ ಮಕ್ಕಳ ನಯನಗಳಲ್ಲಿ ಬ್ರಹ್ಮ ತಂದೆಯ ಸ್ನೇಹ ಸಮಾವೇಶವಾಗಿದೆ. ಇಂದು 4 ಗಂಟೆಗಿಂತಲೂ ಮೊದಲು ಮಕ್ಕಳ ಸ್ನೇಹ ವತನದಲ್ಲಿ ತಲುಪಿತು. ಬ್ರಹ್ಮ ತಂದೆಯೊಂದಿಗೆ ಮಿಲನ ಮಾಡಲು ಮತ್ತು ತಮ್ಮ ಹೃದಯದ ಸ್ನೇಹದ ಚಿಹ್ನೆಗಳು ಮಾಲೆಗಳು ಬ್ರಹ್ಮ ತಂದೆಯ ಬಳಿ ತಲುಪಿತು. ಪ್ರತಿಯೊಂದು ಮಾಲೆಯ ಸುಗಂಧದಲ್ಲಿ ಮಕ್ಕಳ ಸ್ನೇಹ ಸಮಾವೇಶವಾಗಿತ್ತು. ಪ್ರತಿಯೊಂದು ಮಗುವಿನ ನಯನ ಮತ್ತು ಮುಗುಳ್ನಗೆ ಹೃದಯದ ಮಾತುಗಳನ್ನು ಹೇಳುತ್ತಿದ್ದವು. ಬ್ರಹ್ಮ ತಂದೆಯೂ ಸಹ ಪ್ರತಿಯೊಬ್ಬರಿಗೆ ಸ್ನೇಹದ ರಿಟರ್ನ್ ಕೊಡುತ್ತಿದ್ದರು. ತಂದೆ ನೋಡ್ತಿದ್ದಾರೆ, ಈಗಲೂ ಸಹ ಪ್ರತಿಯೊಂದು ಮಗು ನಯನಗಳ ಭಾಷೆಯಲ್ಲಿ ತಮ್ಮ ಹೃದಯದ ಸ್ನೇಹ ಕೊಡ್ತಿದ್ದಾರೆ. ಏಕೆಂದರೆ ಈ ಪರಮಾತ್ಮನ ಸ್ನೇಹ ಪ್ರತಿಯೊಂದು ಮಗುವನ್ನು ಸಹಜವಾಗಿ ತಂದೆಯ ಮಕ್ಕಳನ್ನಾಗಿ ಮಾಡುವಂಥದ್ದಾಗಿದೆ. ಈ ಅಲೌಕಿಕ ಸ್ನೇಹ ನನ್ನ ಬಾಬನ ಅನುಭವದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದಾಗಿದೆ. ಈ ಸ್ನೇಹ ತಂದೆಯ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವುದಾಗಿದೆ. ಏಕೆಂದರೆ ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರು ಅಂದ ಮೇಲೆ ನನ್ನ ಬಾಬಾ ಹೇಳುವುದು ಮತ್ತು ಸರ್ವ ಖಜಾನೆಗಳ ಮಾಲೀಕರಾಗುವುದು. ಈ ಸ್ನೇಹ ದೇಹದ ಭಾನವನ್ನು ಸೆಕೆಂಡಿನಲ್ಲಿ ಮರೆಸಿ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತದೆ. ಆತ್ಮನಿಗೆ ತಂದೆಯ ವಿನಃ ಮತ್ತೇನೂ ಆಕರ್ಷಣೆ ಮಾಡೋದಿಲ್ಲ. ಈ ದಿನದ ಬಹಳ ಮಹತ್ವಿಕೆ ಇದೆ. ಕೇವಲ ಸ್ಮೃತಿ ದಿವಸವೇ ಅಲ್ಲ, ಆದರೆ ಸಮರ್ಥ ದಿವಸವಾಗಿದೆ. ಏಕೆಂದರೆ ಈ ದಿನ ಬಾಬಾರವರು ಮಕ್ಕಳಿಗೆ ವಿಶ್ವ ಸೇವೆಗಾಗಿ ಸ್ವಯಂ ಮಾಡಿಸುವಂಥವರಾಗಿ ಮಕ್ಕಳನ್ನು ಮಾಡುವವರನ್ನಾಗಿ ಮಾಡುವ ತಿಲಕವನ್ನು ಕೊಟ್ಟರು. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ನಿಮಿತ್ತ ಮಾಡಿದರು. ಸೇವೆಯಲ್ಲಿ ಸಫಲತೆಯ ಸಾಧನವಾಗಿ ಸ್ವಯಂ ಮಾಡಿಸುವವರಾದರು ಮತ್ತು ಮಕ್ಕಳನ್ನು ಮಾಡುವವರನ್ನಾಗಿ ಮಾಡಿದರು. ಏಕೆಂದರೆ ಸೇವೆಯಲ್ಲಿ ಸಫಲತೆಯ ಸಾಧನವಾಗಿದೆ. ನಾನು ಮಾಡುವವನಾಗಿದ್ದೇನೆ, ಮಾಡಿಸುವವರು ಮಾಡಿಸುತ್ತಿದ್ದಾರೆ. ಈ ಸ್ಮೃತಿ ಅಥವಾ ಈ ಸ್ಥಿತಿಯ ಬಹಳ ಅವಶ್ಯಕತೆ ಇದೆ. ಏಕೆಂದರೆ 63 ಜನ್ಮಗಳ ಸ್ಮೃತಿ ನಾನು ಎಂಬುದು ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರ್ತದೆ. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾನು ನಿಮಿತ್ತ ಮಾಡುವವನಾಗಿದ್ದೇನೆ. ಈ ಸ್ಮೃತಿಯಿಂದಲೇ ತಮ್ಮನ್ನು ನಿಮಿತ್ತರೆಂದು ತಿಳಿಯೋದರಿಂದ ದೇಹಾಭಿಮಾನ ಸಮಾಪ್ತಿಯಾಗ್ತದೆ. ಮಕ್ಕಳನ್ನು ಇದಕ್ಕಾಗಿಯೇ ಮಾಡುವವರನ್ನಾಗಿ ಮಾಡಿದರು. ಸ್ವಯಂ ಮಾಡಿಸುವವರಾದರು. ಮಾಡುವುದರಲ್ಲಿ ಸ್ವತಃವಾಗಿಯೇ ನಿಮಿತ್ತರಾಗಿದ್ದೀರಿ, ನಿರ್ಮಾಣ ಆಗ್ತೀರಿ. ಈಗಲೂ ಸಹ ಬಾಪ್ದಾದ ಮಕ್ಕಳನ್ನು ಸೇವೆಯಲ್ಲಿ ನಿಮಿತ್ತರಾಗಿ ಮಾಡುವ ಕಾರಣ ತಂದೆ ನೋಡಿದರು, ಯಾರು ಸೇವಾಧಾರಿಗಳಾಗಿದ್ದಾರೆ ಅವರ ಮಸ್ತಕದಲ್ಲಿ ಸೇವೆಯ ಫಲವಾಗಿ ನಕ್ಷತ್ರ ಹೊಳೆಯುತ್ತಾ ಇದೆ. ಮೆಜಾರಿಟಿ ಮಕ್ಕಳ ಸೇವೆಯನ್ನು ನೋಡಿ ಬಾಪ್ದಾದ ಖುಷಿಯಾಗಿದ್ದಾರೆ.
ಆದ್ದರಿಂದ ಇಂತಹ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆ ವಾಹ್ ಮಕ್ಕಳೇ ವಾಹ್ ಎಂದು ಹೇಳಿ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಬ್ರಹ್ಮ ತಂದೆಗೆ ವಿಶೇಷವಾಗಿ ಖುಷಿಯೂ ಆಗ್ತಾ ಇದೆ ಮತ್ತು ಮುಂದೆಯೂ ಸಹ ಸೇವೆಗೆ ನಿಮಿತ್ತರಾಗಿ ಮುಂದುವರಿಸುವುದಕ್ಕಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಈಗಲೂ ಸಹ ಬ್ರಹ್ಮ ತಂದೆ ಮಕ್ಕಳನ್ನು ತನ್ನ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಇರೋದಕ್ಕಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಬಾಪ್ದಾದರವರು ನೋಡಿದ್ದಾರೆ, ಮಕ್ಕಳ ಅಟೆನ್ಷನ್ ಇದೆ. ಏನೆಂದರೆ ಸದಾ ಹೇಗೆ ಬ್ರಹ್ಮ ತಂದೆ ಜೀವನದಲ್ಲಿರುತ್ತಾ ಜೀವನ್ಮುಕ್ತರಾಗಿದ್ದರು, ಇಷ್ಟು ಜವಾಬ್ದಾರಿ ಇದ್ದರೂ ಇಷ್ಟು ದೊಡ್ಡ ಪರಿವಾರವನ್ನು ಸಂಭಾಳನೆ ಮಾಡುವುದು, ಎಲ್ಲರನ್ನೂ ಯೋಗಿ ಜೀವನದವರನ್ನಾಗಿ ಮಾಡುವುದು, ಇಷ್ಟು ಸೇವೆಯ ಜವಾಬ್ದಾರಿಯನ್ನು ಸಂಭಾಳನೆ ಮಾಡುವುದು, ಸೇವೆಯಲ್ಲಿ ಸದಾ ಮುಂದುವರಿಸುವುದು, ಎಲ್ಲ ಜವಾಬ್ದಾರಿಗಳಿದ್ದರೂ ಸಹ ಜೀವನ್ಮುಕ್ತದ ಮಜದಲ್ಲಿದ್ದರು. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನ ಆಸನವಾಗಿ ಕಮಲ ಆಸನವನ್ನು ತೋರಿಸಲಾಗಿದೆ. ಜೀವನ್ಮುಕ್ತರಾಗಿ ಈಗ ಜೀವನ್ಮುಕ್ತದ ಮಜಾ ಪಡೆದುಕೊಂಡರು ಮತ್ತು ತಾವೆಲ್ಲ ಮಕ್ಕಳನ್ನು ಸಹ ಅದೇ ರೀತಿ ಮಾಡಿದರು. ಈಗಲೂ ತಾವು ಮಕ್ಕಳಿಗೆ ಫರಿಷ್ಠ ಆಗೋದಕ್ಕೆ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸಿ ತಮ್ಮ ಸಮಾನ ಮಾಡಿಕೊಳ್ಳಲು ಬಯಸುತ್ತಿದ್ದಾರೆ. ಬಾಪ್ದಾದರವರು ನೋಡಿದರು, ಪ್ರತಿಯೊಂದು ಮಗುವಿನ ಲಕ್ಷ್ಯ ಚೆನ್ನಾಗಿದೆ. ಯಾರೊಂದಿಗಾದರೂ ತಮ್ಮ ಲಕ್ಷ್ಯವೇನು ಎಂದು ಕೇಳಿದರೆ ಏನು ಹೇಳ್ತೀರಿ? ನೆನಪಿದೆಯೇ? ಏನು ಹೇಳ್ತೀರಿ? ತಂದೆಯ ಸಮಾನರಾಗಲೇಬೇಕು. ಅಂದ ಮೇಲೆ ತಂದೆಯ ಸಮಾನ ಏನಾಗುತ್ತೀರಿ? ಇದೇ ಜೀವನದಲ್ಲಿ ಜೀವನ್ಮುಕ್ತ ಜೀವನದ ಸ್ಯಾಂಪಲ್ ಆಗ್ತೇವೆ. ಬಾಪ್ದಾದರವರು ನೋಡಿದ್ದಾರೆ, ಯಾವ ಹೋಮ್ವರ್ಕ್ ಕೊಡ್ತಾರೆ ಅದರಲ್ಲಿ ಅಟೆನ್ಷನ್ ಅಂತೂ ಕೊಡ್ತೀರಿ, ಅನುಭವವನ್ನೂ ಮಾಡ್ತೀರಿ, ಸದಾ ಮಾಡುವುದಿಲ್ಲ. ಈಗಲೂ ಸಹ ಯಾವ ಕಾರ್ಯವನ್ನು ಕೊಡಲಾಗಿತ್ತು, ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಒಂದೊಂದು ತಿಂಗಳು ಅಟೆನ್ಷನ್ ಕೊಟ್ಟಿದ್ದಾರೆ. ಕೆಲವು ಝೋನ್ನ ರಿಪೋರ್ಟ್ 1 ತಿಂಗಳಿನ ಫಲಿತಾಂಶದಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಯಾರೆಲ್ಲ ರಿಪೋರ್ಟ್ ಕಳಿಸಿದ್ದೀರಿ, ಯಾವ ಝೋನಿನವರು ಕಳಿಸಿದ್ದೀರಿ, ಅವರಿಗೆ ಬಾಪ್ದಾದರವರು ವಾಹ ಮಕ್ಕಳೇ ವಾಹ್ ಎಂದು ಹೇಳಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಆದರೆ ಬಾಪ್ದಾದರವರು ಈಗ ಏನು ಬಯಸುತ್ತಿದ್ದಾರೆ? ಈಗ ಬಾಪ್ದಾದರವರು ಪ್ರತಿ ಮಗುವಿನಿಂದ ಇದನ್ನೇ ಬಯಸುತ್ತಿದ್ದಾರೆ. ಈಗ ಕೆಲವೊಮ್ಮೆ ಸರಿ ಇರ್ತದೆ, ಆದರೆ ಬಾಬಾ ಸದಾಕಾಲದ್ದನ್ನು ಬಯಸುತ್ತಾರೆ. ಯೋಗಿಯೂ ಸಹ ಚೆನ್ನಾಗಿ ಆಗಿದ್ದೀರಿ, ಆದರೆ ಸಹಯೋಗಿಗಳನ್ನಾಗಿ ಮಾಡಲು ಬಯಸುತ್ತಿದ್ದಾರೆ. ಇತ್ತೀಚೆಗೆ ಬಾಪ್ದಾದರವರು ಮಕ್ಕಳಿಗೆ ಕಾರ್ಯವನ್ನು ಕೊಟ್ಟಿದ್ದರು. ಸದಾ ಇರೋದಕ್ಕಾಗಿ ಪ್ರತಿ ಗಂಟೆ ತಮ್ಮ ಯಾವುದಾದರೂ ಯುಕ್ತಿಯನ್ನಿಟ್ಟುಕೊಂಡು ಅದರಿಂದ ಕೆಲವೊಮ್ಮೆ ಎನ್ನುವ ಶಬ್ದ ಪರಿವರ್ತನೆಯಾಗಿ ಸದಾ ಎಂಬ ಶಬ್ದ ಬಂದು ಬಿಡಲಿ. ಈಗ ಬಾಪ್ದಾದ ಇದನ್ನೇ ಬಯಸುತ್ತಾರೆ. ಹೇಗೆ ಹೇಳಿಕೆ ಇದೆ, ಮನ ಜೀತ್ ಜಗಜ್ಜೀತ್. ಮನಸ್ಸಿಗೆ ಏನು ಸಂಕಲ್ಪ ಕೊಡ್ತಿರೋ ಅದನ್ನೇ ಮಾಡಬೇಕು. ಏಕೆ? ಹೇಗೆ ಮತ್ತೆಲ್ಲ ಕರ್ಮೇಂದ್ರಿಯಗಳು ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆಯೇ ಮಾಡುತ್ತದೆಯಲ್ಲವೇ? ಹಾಗೆಯೇ ಮನಸ್ಸಿಗೂ ಸಹ ಏನನ್ನು ಆರ್ಡರ್ ಮಾಡುತ್ತೀರೋ ಅದನ್ನೇ ಮಾಡಲಿ. ಅಭ್ಯಾಸ ಮಾಡುತ್ತೀರಿ, ಆದರೆ ಕೆಲವೊಮ್ಮೆ ಮಾಡುವುದೂ ಇಲ್ಲ. ಬಾಪ್ದಾದರವರು ಈಗ ಇದನ್ನೇ ಬಯಸುತ್ತಾರೆ. ಮನಸ್ಸನ್ನು ಶಕ್ತಿಗಳ ಲಗಾಮಿನಿಂದ ಹೇಗೆ ನಡೆಸಬೇಕೆಂದು ಬಯಸುತ್ತೀರಿ, ಹಾಗೆಯೇ ನಡೆಸಿರಿ. ಮನ ಜೀತೆ ಜಗಜ್ಜೀತ್ ಎಂಬ ಯಾವ ಗಾಯನವಿದೆ, ಅದು ಯಾವ ಗಾಯನವಾಗಿದೆ? ತಾವು ಮಕ್ಕಳದ್ದೇ ಗಾಯನವಲ್ಲವೇ? ಪ್ರತಿ ಸಂಕಲ್ಪದಲ್ಲಿಯೂ ನೀವು ಮಾಡಿದ್ದೀರಿ, ಆ ಕಾರಣದಿಂದಲೇ ಗಾಯನವಿದೆ. ಹೇಗೆ ಬೇರೆ ಕರ್ಮೇಂದ್ರಿಯಗಳನ್ನು ನನ್ನದು ಎಂದು ಹೇಳ್ತೀರಿ, ಹಾಗೆಯೇ ಮನಸ್ಸನ್ನೂ ಸಹ ನನ್ನದು ಎಂದು ಹೇಳ್ತೀರಿ. ನನ್ನದು ಎಂದು ಹೇಳುವುದು ಅರ್ಥಾತ್ ಮಾಲೀಕರಾಗುವುದು. ಮನಸ್ಸಿನಲ್ಲಿ ಯಾವ ಸಂಕಲ್ಪ ಮಾಡಲು ಇಷ್ಟಪಡುತ್ತೀರೋ, ಎಷ್ಟು ಸಮಯ ಮಾಡಲು ಇಷ್ಟಪಡುತ್ತೀರೋ ಅದು ಬಂಧಿಸಲ್ಪಟ್ಟಿದೆ. ಏಕೆಂದರೆ ಅದು ನನ್ನದಾಗಿದೆ. ಅಂದ ಮೇಲೆ ಬಾಪ್ದಾದರವರು ಇಂದು ಸ್ನೇಹದ ದಿನ ಇದೇ ಹೋಮ್ವರ್ಕ್ ಅನ್ನು ಕೊಡಲು ಬಯಸುತ್ತಾರೆ. ಯಾವ ಸಂಕಲ್ಪವನ್ನು ಮಾಡಲು ಬಯಸುತ್ತೀರೋ ಅದೇ ನಡೆಯಲಿ. ಒಂದು ವೇಳೆ
ತಾವು ಶುದ್ಧ ಸಂಕಲ್ಪ ಮಾಡಲು ಬಯಸುವುದಾದರೆ ವ್ಯರ್ಥ ಸಂಕಲ್ಪ, ಶುದ್ಧ ಸಂಕಲ್ಪ, ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲಿ. ಭಲೆ ಯೋಗ ಮಾಡಲು ಬಯಸುತ್ತೀರಿ, ನಂತರ ಸಂಸ್ಕಾರದ ಕಾರಣ ವ್ಯರ್ಥ ಸಂಕಲ್ಪ ನಡೆಯಿತು ಅಥವಾ ಯೋಗದ ಸ್ಥಿತಿ ಸಿಗಲಿಲ್ಲ. ಇದರದ್ದು ಈಗ ನಿಯಂತ್ರಣವಿರಬೇಕು. ಒಂದು ವೇಳೆ 1 ಗಂಟೆ ಯೋಗವನ್ನಿಡಲು ಬಯಸುತ್ತೀರೆಂದರೆ ಆಗ ಮನಸ್ಸು ತೊಂದರೆ ಮಾಡಬಾರದು. ಆತ್ಮ ಮಾಲೀಕನಾಗಿದೆ, ಮನಸ್ಸು ಮಾಲೀಕನಲ್ಲ. ಮನಸ್ಸಂತೂ ಆತ್ಮನ ಜೊತೆಗಾರನಾಗಿದೆ. ಅಂದ ಮೇಲೆ ಜೊತೆಗಾರರಿಗೆ ಪ್ರೀತಿಯಿಂದ ಆರ್ಡರ್ ಮಾಡಿ ಮನ ಜೀತಾಗಿ ಎಂದು. ಏಕೆಂದರೆ ಬಾಪ್ದಾದರವರ ಬಳಿ ಬಹಳ ಮಕ್ಕಳ ಸಮಾಚಾರ ಬರ್ತದೆ. ವ್ಯರ್ಥ ಸಂಕಲ್ಪ ಸಮಯ ಪ್ರತಿ ಸಮಯ ಬರ್ತದೆ. ಇಷ್ಟಪಡುವುದಿಲ್ಲವೆಂದಾದರೂ ಬರುತ್ತದೆ ಎಂದರೆ ಆಗ ಇವರು ಮಾಲೀಕರೆಂದು ಹೇಳಬಹುದೇ? ಅಂದ ಮೇಲೆ ಬ್ರಹ್ಮ ತಂದೆಯ ಜೊತೆ ಸ್ನೇಹವಿದೆಯಲ್ಲವೇ? ಆದ್ದರಿಂದ ತಂದೆ ಇಂದು ಸ್ನೇಹದಲ್ಲಿ ತನ್ನ ಹೃದಯದ ಬಯಕೆಯನ್ನು ತಿಳಿಸುತ್ತಾ ಇದ್ದಾರೆ. ಈಗ ಮನ ಜೀತ್ ಜಗಜ್ಜೀತ್ ಆಗಲೇಬೇಕು. ಅಂದ ಮೇಲೆ ಬ್ರಹ್ಮ ತಂದೆಯವರಿಗೆ ಈ ಸ್ನೇಹದ ಉಡುಗೊರೆಯನ್ನು ಕೊಡುತ್ತೀರಾ? ಸ್ನೇಹದಲ್ಲಿ ಏನು ಕೊಡಲಾಗ್ತದೆ? ಉಡುಗೊರೆಯನ್ನು ಕೊಡುತ್ತಾರಲ್ಲವೇ? ಅಂದ ಮೇಲೆ ಇಂದು ಬ್ರಹ್ಮ ತಂದೆ ಮಕ್ಕಳಿಂದ ಈ ಉಡುಗೊರೆಯನ್ನು ಕೊಡಲು ಹೇಳ್ತಿದ್ದಾರೆ. ತಯಾರಾಗಿದ್ದೀರಾ? ತಯಾರಾಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು, ಉದ್ದವಾಗಿ ಎತ್ತಿ. ಅಂದಾಗ ಈಗ ಯಾವಾಗ ಆರ್ಡರ್ ಕೊಡುತ್ತಾರೆಂದರೂ ಇಂದಿನಿಂದ ವ್ಯರ್ಥ ಸಂಕಲ್ಪ ಬರಲು ಬಿಡಬಾರದು. ಮಾಡಲು ಸಾಧ್ಯವೇ? ಇಂದು 2 ಗಂಟೆ 4 ಗಂಟೆ ಯೋಗದ ಸ್ಥಿತಿಯಲ್ಲಿ ಕರ್ಮವನ್ನೂ ಮಾಡಿ ಯೋಗವನ್ನೂ ಮಾಡಿ ಮಾಡಲು ಸಾಧ್ಯವೇ? ಮಾಡಲು ಸಾಧ್ಯವೇ? ಆಯಿತು, ಈಗ ಕಳೆದದ್ದು ಕಳೆದು ಹೋಯಿತು. ಆದರೆ ಈಗ ಆದೇಶ ಕೊಡುವುದೇ? ಇಂದು ವ್ಯರ್ಥ ಸಂಕಲ್ಪಕ್ಕೆ ಫುಲ್ ಸ್ಟಾಪ್ ಮಾಡಬೇಕಾಗುತ್ತದೆಯಲ್ಲವೇ? ಇಂದು ಯೋಗದಲ್ಲಿ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಇದರಂತೆಯೇ ಇಡೀ ದಿನ ಪುರುಷಾರ್ಥ ಮಾಡಬೇಕಾಗುತ್ತದೆಯಲ್ಲವೇ? ತಂದೆಯೊಂದಿಗಿನ ಸ್ನೇಹದಲ್ಲಿ ಏನನ್ನು ತಂದೆ ಹೇಳ್ತಾರೆ ಅದನ್ನು ಮಾಡಲೇಬೇಕಾಗಿದೆ. ಸಂಕಲ್ಪ ವ್ಯರ್ಥ ಬಂದ್. ಅದಕ್ಕೆ ಯುಕ್ತಿಯಾಗಿದೆ ಬ್ರಹ್ಮ ತಂದೆಯ ಸ್ನೇಹವನ್ನು ಹೃದಯದಿಂದ ನೆನಪು ಮಾಡಿ. ಭಲೆ ಸಾಕಾರದಲ್ಲಿ ನೋಡಿರಬಹುದು, ನೋಡದೇ ಇರಬಹುದು, ಆದರೆ ಬುದ್ಧಿಬಲದ ಮುಖಾಂತರವಂತೂ ಎಲ್ಲರೂ ನೋಡಿದ್ದೀರಲ್ಲವೇ? ನೋಡಿದ್ದೀರಾ ಅಥವಾ ಇಲ್ಲವೇ? ಯಾರು ಹೇಳ್ತೀರಾ ನಾನು ತಂದೆಯ ಪ್ರೀತಿಯನ್ನು ನೋಡಿದ್ದೇನೆ, ನಾನು ಬ್ರಹ್ಮ ತಂದೆಯ ಪಾಲನೆಯನ್ನು ನೋಡಿದೆನು, ಅದರಿಂದಲೇ ನಡೆಯುತ್ತಿದ್ದೇನೆ ಎಂದು ಹೇಳುವವರು ಕೈ ಎತ್ತಿ. ಒಳ್ಳೆಯದು, ಕೈಯನ್ನೆತ್ತಿ ಖುಷಿ ಪಡಿಸ್ತೀರಿ. ಬಾಪ್ದಾದರವರಿಗೆ ಖುಷಿ ಇದೆ, ಧೈರ್ಯವಂತೂ ಇಟ್ಟಿದ್ದೀರಲ್ಲವೇ? ಆದರೆ ಯಾವಾಗ ಯಾವುದೇ ಶಕ್ತಿ ಕಡಿಮೆಯಾಗುತ್ತದೆಯಲ್ಲವೇ ಆಗ ಸದಾ ತಂದೆಯ ಸಂಬಂಧ, ಎಷ್ಟೊಂದು ಸಂಬಂಧಗಳಿವೆ. ಕೆಲವೊಮ್ಮೆ ತಂದೆ, ಕೆಲವೊಮ್ಮೆ ಮಗ ಆಗಿಬಿಡುತ್ತಾರೆ. ಕೆಲವೊಮ್ಮೆ ತಂದೆ ಎಂದರೆ ಕೆಲವೊಮ್ಮೆ ಸಖನಾಗಿಯೂ ಆಗ್ತಾರೆ. ಆದ್ದರಿಂದ ಈ ಸಂಬಂಧವನ್ನು ನೆನಪು ಮಾಡಿ ಅಥವಾ ಪ್ರಾಪ್ತಿಯನ್ನು ನೆನಪು ಮಾಡಿ. ಪ್ರಾಪ್ತಿಗಳು ಮತ್ತು ಸಂಬಂಧಗಳನ್ನು ಹೇಗೆ ಇಂದು ಹೃದಯಪೂರ್ವಕವಾಗಿ ನೆನಪು ಮಾಡುತ್ತಿದ್ದೀರಲ್ಲವೇ? ಹಾಗೆಯೇ ನೆನಪು ಮಾಡುವುದರಿಂದ ಪ್ರೀತಿ ಉತ್ಪನ್ನವಾಗ್ತದೆ. ಇಂದು ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ಪ್ರೀತಿ ಬರುತ್ತಿದೆಯಲ್ಲವೇ? ಯಾವಾಗ ಏನೇ ಹೆಚ್ಚು ಕಡಿಮೆಯಾದರೆ ಆಗ ಸಂಬಂಧ ಹಾಗೂ ಪ್ರಾಪ್ತಿಗಳನ್ನು ನೆನಪು ಮಾಡಿರಿ. ಬಾಬಾ ಪ್ರತಿಯೊಂದು ಮಗುವಿನ ಜೊತೆ ಸಹಯೋಗಿಯಾಗಿದ್ದಾರೆ. ಕೇವಲ ನೆನಪು ಮಾಡಬೇಕು. ಅಂದಾಗ ಏನು ಮಾಡಬೇಕು ಎಂದು ತಿಳಿಯಿತೆ? ಮನ ಜೀತ್ ಜಗಜ್ಜೀತ್. ಯಾವ ಗಾಯನವಿದೆ ಆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆದೇಶದಂತೆ ನಡೆಸಿ. ಈಗ ಸ್ವಲ್ಪ ಫ್ರೀ ಬಿಟ್ಟಿದ್ದೀರಲ್ಲವೇ? ಆದ್ದರಿಂದ ಅದು ತನ್ನ ಕೆಲಸ ಮಾಡುತ್ತದೆ. ಈಗ ಗಮನ ಕೊಡಿ. ಮನಸ್ಸು ನನ್ನ ಆರ್ಡರ್ನಂತೆ ನಡೆಯಲಿ. ಆದರೆ ತಾವು ಮನಸ್ಸಿನ ಆರ್ಡರ್ನಂತೆ ನಡೆಯುವುದಲ್ಲ. ಜ್ಞಾನದ ಮಾತುಗಳನ್ನು ಸ್ಮರಣೆ ಮಾಡಲು ಬಯಸುತ್ತೀರಿ, ಮತ್ತೆ ವ್ಯರ್ಥ ಮಾತುಗಳು ಬಂದು ಬಿಡ್ತವೆ. ಅಂದ ಮೇಲೆ ಏನಾಯಿತು? ಮನಸ್ಸು ಮಾಲೀಕನಾಯಿತೆ ಅಥವಾ
ತಾವು ಮಾಲೀಕರಾದರೆ ಅಂದಾಗ ಎಲ್ಲರಿಗೂ ಈ ಹೋಮ್ವರ್ಕ್ ತಿಳಿಯುತ್ತೆ. ಮನ ಜೀತ್ ಆಗಬೇಕು. ಏನು ಆರ್ಡರ್ ಮಾಡಿದ್ದೀರಿ, ಮನಸ್ಸು ಪಾಲಿಸುತ್ತದೆ, ಅವಶ್ಯವಾಗಿ ಪಾಲಿಸುತ್ತದೆ. ಕೇವಲ ಅಟೆನ್ಷನ್ ಕೊಡಬೇಕಾಗ್ತದೆ. ಮಾತೆಯರು ಅಥವಾ ಟೀಚರ್ಸ್ ಆಗುತ್ತದೆಯೇ? ಟೀಚರ್ಸ್ ಕೈ ಎತ್ತುತ್ತಿದ್ದಾರೆ. ಒಂದು ವೇಳೆ ಆಗುತ್ತದೆ ಎಂದು ತಿಳಿಯುತ್ತೀರೆಂದರೆ ಕೈಯನ್ನು ಅಲುಗಾಡಿಸಿ. ಮೊದಲ ಸಾಲಿನವರು ಕೈಯನ್ನು ಅಲುಗಾಡಿಸಿ, ಸಹೋದರರು ಕೈ ಅಲುಗಾಡಿಸಿ. ವಾಹ್ ಅಂದಾಗ ಬ್ರಹ್ಮ ತಂದೆಗೆ ಸ್ನೇಹದ ಉಡುಗೊರೆಯನ್ನು ಕೊಟ್ಟಿರಿ. ಇದಕ್ಕಾಗಿ ಶುಭಾಶಯಗಳು. ಒಳ್ಳೆಯದು. ಬಾಪ್ದಾದರವರೊಂದಿಗಿನ ಸ್ನೇಹ ಬಹಳ ಸಹಯೋಗ ಕೊಡ್ತದೆ. ಹೃದಯದಿಂದ ನನ್ನ ಬಾಬಾ ಹೇಳಿದಿರಿ. ನನ್ನ ಬಾಬಾ ಎಂದು ಹೇಳಿದಿರೆಂದರೆ ನಾನು ಯಾರು? ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಗು. ಎಲ್ಲರೂ ಎಷ್ಟು ಬಾರಿ ಹೇಳ್ತೀರಿ ನನ್ನ ಬಾಬಾ, ನನ್ನ ಬಾಬಾ? ಎಷ್ಟು ಬಾರಿ ಹೇಳ್ತೀರಿ? ತಂದೆ ಕೇಳಿಸಿಕೊಳ್ಳುತ್ತಾರಲ್ಲವೇ? ಎಲ್ಲವನ್ನೂ ನೋಟ್ ಮಾಡ್ತಾ ಇರ್ತಾರೆ. ಡಬಲ್ ವಿದೇಶಿಗಳು ಸಹ ಕೇಳಿಸಿಕೊಳ್ಳುತ್ತಿದ್ದೀರಲ್ಲವೇ? ಬಾಪ್ದಾದರವರು ನೋಡಿದರು, ಪೂರ್ಣ ಸೀಸನ್ನಲ್ಲಿ ಡಬಲ್ ವಿದೇಶಿಗಳದ್ದು ಹಾಜರಾತಿ ಇರ್ತದೆ. ಮಧುಬನದಲ್ಲಿ ಪ್ರತಿ ಬಾರಿ ಹಾಜರಾತಿ ಇರ್ತದೆ. ಈಗಲೂ ಸಹ 350 ಮಂದಿ ಇದ್ದಾರೆ. ತಮ್ಮ ಟರ್ನ್ನಲ್ಲಿಯೂ ಬರ್ತಾರೆ. ಆದರೆ ಪ್ರತಿ ಟರ್ನ್ನಲ್ಲಿಯೂ ಸಹ ಸ್ವಲ್ಪ ಮಂದಿ ಎಲ್ಲಿಂದಲಾದರೂ ಬರ್ತಾರೆ. ಅಂದ ಮೇಲೆ ಈಗ ಈ ಫಲಿತಾಂಶವನ್ನು ಬಾಪ್ದಾದರವರು ಸಹ ನೋಡ್ತಾ ಇರ್ತಾರೆ. ಮತ್ತು ತಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದು ತಮ್ಮ ತಮ್ಮ ಫಲಿತಾಂಶವನ್ನು ನೋಡ್ತಾ ಇರಿ. ಇದನ್ನೇ ನೆನಪಿಟ್ಟುಕೊಳ್ಳಿ. ಮಾಲೀಕರಾಗುವ ಪ್ರತಿಜ್ಞೆಯನ್ನು ಬಾಪ್ದಾದರವರ ಬಳಿ ಮಾಡಿದ್ದೀರಿ. ಬಾಪ್ದಾದರವರು ಈಗ ಮಕ್ಕಳಿಗೆ ಕೊನೆ ಪಕ್ಷ ಒಂದೊಂದು ಝೋನಿಗೂ ಈ ಕಾರ್ಯವನ್ನು ಕೊಡಲು ಆಗುತ್ತದೆಯೇ? ಈ ಝೋನ್ ಸಪ್ತಾಹ ಅಥವಾ 15 ದಿನಗಳಲ್ಲಿ ಫಲಿತಾಂಶ ಕೊಡಲಿ. ವ್ಯರ್ಥ ಸಂಕಲ್ಪ ಇಲ್ಲ ಎಂದಲ್ಲ. ಆದರೆ ಯಾವ ವಿಷಯವನ್ನು ಮನಸ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದೀರಾ ಅಥವಾ ಇಲ್ಲವೇ? ಇದು ಒಪ್ಪಿಗೆ ಇದೆಯಲ್ಲವೇ? ಟೀಚರ್ಸ್ ಒಪ್ಪಿಗೆ ಇದೆಯೇ? ಝೋನಿಗೆ ಕಾರ್ಯವನ್ನು ಕೊಡುವುದೇ? ಕೈ ಎತ್ತಿ ಟೀಚರ್ಸ್. ಮಹಾರಾಷ್ಟ್ರ ಅಲ್ಲವೇ? ಅಂದಾಗ ಮಹಾರಾಷ್ಟ್ರಕ್ಕೆ ಮಹಾನ್ ಕಾರ್ಯ ಕೊಡುತ್ತಾರಲ್ಲವೇ? ಬಾಪ್ದಾದರವರಿಗೆ ಪ್ರತಿಯೊಂದು ಝೋನಿನ ಜೊತೆ ಪ್ರೀತಿ ಇದೆ ಮತ್ತು ಸದಾ ಇದೇ ನಿಶ್ಚಯ ಇಡ್ತಾರೆ. ತಂದೆ ಹೇಳಿದರು, ಮಕ್ಕಳು ಮಾಡಿದರು ಎನ್ನುವಂತೆ. ಈ ರೀತಿಯೇ ಮಹಾರಾಷ್ಟ್ರ ಏನನ್ನು ತಂದೆ ಹೇಳಿದರು ಅದನ್ನು ಮಾಡಿದಿರಿ. ಈ ರೀತಿ ಇದ್ದೀರಾ? ಮಹಾರಾಷ್ಟ್ರದವರು ಕೈ ಎತ್ತಿ. ಬಹಳ ಮಂದಿ ಇದ್ದೀರಿ. 3/4 ಕ್ಲಾಸ್ ಇದ್ದೀರಿ. ಅಂದ ಮೇಲೆ ಪ್ರತಿಯೊಂದು ಝೋನ್ ತಂದೆಯ ಆಜ್ಞಾಕಾರಿಗಳಾಗಿದ್ದೀರಿ. ಎಲ್ಲರೂ ಕತ್ತನ್ನು ಅಲುಗಾಡಿಸುತ್ತಿದ್ದಾರೆ. ತಂದೆಗೂ ನಿಶ್ಚಯವಿದೆ. ಈ ನನ್ನ ಮಕ್ಕಳಂತೂ ನಿಶ್ಚಯ ಬುದ್ಧಿಯವರೇ ಆಗಿದ್ದಾರೆ. ಬಾಪ್ದಾದರವರು ಇದನ್ನೇ ಇಷ್ಟಪಡ್ತಾರೆ. ಪ್ರತಿದಿನದ ಮಹಾವಾಕ್ಯವನ್ನು ಕೇಳ್ತೀರಿ. ಅದು ಹೋಮ್ವರ್ಕ್ ಆಗಿದೆ. ಒಂದು ವೇಳೆ ದಿನನಿತ್ಯದ ಮುರಳಿ ಏನನ್ನು ಬಾಬಾ ಹೇಳಿದರು ಮತ್ತು ಮಕ್ಕಳು ಮಾಡಿದರೆಂದರೆ ಅವರಿಗೆ ಹೇಳಲಾಗ್ತದೆ, ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು, ಆಜ್ಞಾಕಾರಿ ಮಕ್ಕಳು ಎಂದು. ಏನು ಮಾಡಬೇಕು? ಅದಕ್ಕೆ ನಿತ್ಯದ ಮುರಳಿಯಲ್ಲಿ ಓದಿರಿ. ಏಕೆಂದರೆ ಬಾಪ್ದಾದರವರು ನೋಡಿದರು, ಮೆಜಾರಿಟಿ ಮಕ್ಕಳು ಮುರಳಿಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಒಂದು ವೇಳೆ ಪ್ರೀತಿ ಇಡಲಿಲ್ಲವೆಂದರೂ ಬಾಪ್ದಾದರವರಿಗೆ ಹೇಳ್ತಾರೆ, ಬಾಬಾ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ಬಾಬಾರವರು ಯಾವುದರೊಂದಿಗೆ ಪ್ರೀತಿ ಇದೆ? ಮುರಳಿಯೊಂದಿಗೆ. ಮುರಳಿಗಾಗಿ ಎಷ್ಟು ದೂರದಿಂದ ಬರ್ತಾರೆ. ಇಂತಹ ಟೀಚರ್ ಇರುತ್ತಾರೆಯೇ? ಯಾರು ಇಷ್ಟು ಬಹಳ ದೂರದಿಂದ ವಿದ್ಯೆಯನ್ನು ಓದಿಸಲು ಬರ್ತಾರೆ? ಅಂದ ಮೇಲೆ ತಂದೆಗೆ ಮುರಳಿಯ ಮೇಲೆ ಪ್ರೀತಿ ಇದೆ ಅಂದಾಗ ಯಾರು ನನ್ನ ಬಾಬಾ ಎಂದು ಹೇಳ್ತೀರಿ, ಅವರ ಮೊದಲ ಪ್ರೀತಿ ತಂದೆಯ ಜೊತೆ, ತಂದೆಯ ಮುರಳಿಯ ಜೊತೆಯಲ್ಲಿರ್ತದೆ. ನೋಡಿ, ಬ್ರಹ್ಮ ತಂದೆ ಒಂದು ದಿನವೂ ಸಹ ಮುರಳಿಯನ್ನು ತಪ್ಪಿಸಿರಲಿಲ್ಲ. ಭಲೆ ಬಾಂಬೆಗೂ ಹೋಗುತ್ತಿದ್ದರು, ಕಾರಣ ಅಕಾರಣದಿಂದ ಹೋಗುತ್ತಿದ್ದರು. ಆಗಲೂ ಮುರಳಿಯನ್ನು ಬರೆಯುತ್ತಿದ್ದರು ಮತ್ತು ಮಾತೇಶ್ವರಿ ಆ ಮುರಳಿಯನ್ನು ತಿಳಿಸುತ್ತಿದ್ದರು. ಅಂತಿಮ ದಿನದಂದು ಸ್ವಲ್ಪ ಆರೋಗ್ಯ ಸರಿಯಾಗಿರಲಿಲ್ಲ. ಬೆಳಗಿನ ಕ್ಲಾಸ್ ಮಾಡಲಿಲ್ಲ. ಆದರೆ ಸಂಜೆ ಕ್ಲಾಸ್ ಮಾಡಿದ ನಂತರವೇ ಅವ್ಯಕ್ತರಾದರು.
ಅಂದ ಮೇಲೆ ಬ್ರಹ್ಮ ತಂದೆಗೆ ಯಾವುದರೊಂದಿಗೆ ಪ್ರೀತಿ ಇತ್ತು? ಮುರಳಿಯೊಂದಿಗೆ. ಯಾರಾದರೂ ತಿಳಿತೀರಾ? ನನ್ನ ಬಾಬಾರವರೊಂದಿಗೆ ಪ್ರೀತಿ ಇದೆ ಎಂದರೆ ತಂದೆಯ ಪ್ರೀತಿ ಯಾವುದರೊಂದಿಗೆ ಇತ್ತು? ಮಕ್ಕಳಿಗೂ ಇರಬೇಕಲ್ಲವೇ? ಆದ್ದರಿಂದ ಯಾರು ಮುರಳಿಯೊಂದಿಗೆ ಇಷ್ಟು ಮಹತ್ವಿಕೆಯನ್ನಿಡುತ್ತೇನೆ ಎಂದು ತಿಳಿತೀರಿ ಅವರು ಕೈ ಎತ್ತಿ. ಒಳ್ಳೆಯದು. ಇಲ್ಲಂತೂ ಎಲ್ಲವೂ ಕಾಣಿಸುತ್ತಿದೆ. ತಂದೆ ಹಿಂದೆ ಇರುವವರನ್ನು ನೋಡ್ತಿದ್ದಾರೆ. ಒಳ್ಳೆಯದು, ಬಹಳ ಒಳ್ಳೆಯದು. ತಂದೆ ಮಧ್ಯ ಮಧ್ಯದಲ್ಲಿ ಪೇಪರ್ ತೆಗೆದುಕೊಳ್ತಾರೆ. ಇದು ಯಾರು ಮುರಳಿಯನ್ನು ಕೇಳಲಿಲ್ಲ ಅದನ್ನು ಟೀಚರ್ ಬರೆದು ಕಳಿಸಿಕೊಡಿ. ಇಷ್ಟವಂತೂ ಇದೆಯಲ್ಲವೇ? ಒಳ್ಳೆಯದು. ಇಂದು ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನೊಂದಿಗೆ ಸೇರಿ ಬಹಳ ಬಹಳ ನಯನಗಳ ಮೂಲಕ ಪ್ರತಿಯೊಂದು ಮಗುವಿಗೆ ಸ್ನೇಹದಿಂದ ನಯನಗಳ ಮೂಲಕ ಸ್ನೇಹ ಕೊಡ್ತಿದ್ದಾರೆ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ವಿದೇಶದವರಿಗೂ ಸೇವೆಯ ಉಮಂಗ ಉತ್ಸಾಹವಿದೆ. ಇದು ದಿನ ಪ್ರತಿದಿನ ಕಾಣ್ತಿದೆ. ಆದರೆ ಯಾರೇ ಹಳ್ಳಿಯಿಂದ ಬಂದಿದ್ದೀರಿ, ಭಲೆ ವಿದೇಶದಿಂದ, ಭಲೆ ಎಲ್ಲಿಂದಲಾದರೂ ಬಂದಿದ್ದೀರಿ, ತಂದೆ ಎಲ್ಲರಿಗೂ ಇದನ್ನೇ ಹೇಳ್ತಾರೆ, ಸೇವೆಯನ್ನು ಚೆನ್ನಾಗಿ ಮಾಡಿ. ಯಾವಾಗಲಾದರೂ ಸಮಯ ಬದಲಾಗಬಹುದು. ಯಾವ ಸೇವೆ ಮಾಡಬೇಕೆಂದು ಬಯಸ್ತೀರಿ, ಆದರೆ ಮಾಡಲು ಆಗೋದೇ ಇಲ್ಲ ಎನ್ನುವ ಸಮಯವೂ ಬರುವುದಿದೆ. ಆದ್ದರಿಂದ ಏನು ಮಾಡಬೇಕು? ಇದನ್ನು ಈಗ ಮಾಡಿ. ಯಾವಾಗಲೋ ಅಲ್ಲ, ಈಗ ಬಾಪ್ತಾದರವರು ಸದಾ ಹೇಳ್ತಾರೆ, ನಾಳೆಯ ಮೇಲೆ ಬಿಡಬೇಡಿ, ಇವತ್ತು ಅಲ್ಲ ಈಗ. ಏಕೆಂದರೆ ಸಮಯ, ಪಂಚತತ್ವ ತಂದೆಯ ಬಳಿ ಬರ್ತವೆ. ನಮಗೆ ಹೇಳಿ ಎಲ್ಲಿಯವರೆಗೆ ದುಃಖ ನಡೀತಿದೆ ಎಂದು. ಸ್ವಯಂ ದುಃಖಿಯಾಗುತ್ತಿದ್ದಾರೆಂದರೆ ಏನು ಮಾಡುವುದು? ಮನುಷ್ಯಾತ್ಮರಿಗೂ ಸಹ ದುಃಖ ಮಾಡುತ್ತವೆ ಎಲ್ಲವೇ? ಆದ್ದರಿಂದ ಯಾರೆಲ್ಲ ಬಂದಿದ್ದೀರಿ ಅವರೆಲ್ಲರೂ ಸಂಕಲ್ಪ ಮಾಡಿ. ಹೇಗೆ ಬ್ರಾಹ್ಮಣ ಜೀವನ ಅವಶ್ಯಕತೆ ಇದೆ, ಹಾಗೆಯೇ ಈಗಿನ ಸಮಯದನುಸಾರ ಪ್ರತಿಯೊಬ್ಬರಿಗೂ ಸೇವೆಯೂ ಸಹ ಅವಶ್ಯಕತೆ ಇದೆ. ಮಾಡಿ ಅಥವಾ ಮಾಡಿಸಿ. ಆದರೆ ಡಬಲ್ ವಿದೇಶಿಯರನ್ನು ನೋಡಿ ಇಡೀ ಪರಿವಾರವೂ ಖುಷಿ ಮತ್ತು ಸ್ವಯಂ ಸಹ ಖುಷಿ, ಹಾಗೂ ಬಾಪ್ತಾದರವರು ಖುಷಿಯಾಗ್ತಾರೆ. ಉಳಿದಂತೆ ಬಾಪ್ತಾದರವರು ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮನ ಜೀತ್ ಜಗಜ್ಜೀತ್ ಆಗಲೇಬೇಕಾಗಿದೆ. ತಮ್ಮದೇ ಗಾಯನವಿದೆ, ಅದನ್ನು ರಿಸೀವ್ ಮಾಡಬೇಕು, ರಿಪೀಟ್ ಮಾಡಬೇಕು. ಒಳ್ಳೆಯದು. 4 ಕಡೆಯಿಂದ ಮಕ್ಕಳ ಮೂಲಕ ಸಂದೇಶ ಬಂದಿದೆ. 4 ಕಡೆಯ ಬಂದಿರುವ ಪ್ರೀತಿಯ ಮಧುರಾತಿ ಮಧುರ ಭಾವ ಅಥವಾ ಭಿನ್ನ ಭಿನ್ನ ಶಬ್ದಗಳು ನೆನಪು. 4 ಕಡೆಯಿಂದ ಭಿನ್ನ ಭಿನ್ನ ಪತ್ರಗಳು ಬಂದಿವೆ. ಎಲ್ಲರಿಗೂ ಬಾಪ್ತಾದರವರು ಪ್ರತ್ಯುತ್ತರ ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗು ಸ್ನೇಹದಲ್ಲಿ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ ಮತ್ತು ಈ ಅವಿನಾಶಿ ಸ್ನೇಹ ಸದಾ ತಂದೆಯ ಮತ್ತು ಮಕ್ಕಳ ಅನಾದಿ ಅವಿನಾಶಿಯಾಗಿದೆ ಮತ್ತು ಪೂರ್ಣ ಸಂಗಮ ಯುಗ ಈ ತಂದೆ ಮಕ್ಕಳ ಮಿಲನ ನಿಶ್ಚಿತವಾಗಿಯೇ ಇದೆ. ಒಳ್ಳೆಯದು. ಈಗ ಯಾವ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಥವಾ ದೂರ ಕುಳಿತಿದ್ದರೂ ನೋಡ್ತಿದ್ದಾರೆ, ಬಾಪ್ತಾದ ಕೇಳುವರು. ಈಗಂತೂ 4 ಕಡೆ ಈ ಪ್ರಯತ್ನ ಪಟ್ಟಿದ್ದೀರಿ. ಪ್ರತಿಯೊಂದು ದೇಶದಲ್ಲಿ ಸೇವಾ ಕೇಂದ್ರದಲ್ಲಿಯೂ ಸಹ ಹೋಗಿ ನೋಡ್ತಾರೆ, ಕೇಳ್ತಾರೆ. ಭಲೆ ರಾತ್ರಿಯಲ್ಲಿ ಎಷ್ಟೇ ಸಮಯದಲ್ಲಿ ನುಡಿಸಲಾಗ್ತಿದೆ, ಆದರೂ ನೋಡ್ತಾರೆ. ಇದು ಸಹ ವಿಜ್ಞಾನದ ಸಾಧನಗಳು ತಮಗಾಗಿಯೇ ಹೊರಬಂದಿವೆ ಮತ್ತು ತಮಗೇ ಲಾಭವಾಗ್ತಿದೆ. ಒಂದು ವೇಳೆ ವಿಜ್ಞಾನದ ಮೂಲಕ ವಿನಾಶವಾಗುತ್ತದೆ ಎಂದರೆ ಅದು ಸಹ ತಮ್ಮ ರಾಜ್ಯಕ್ಕಾಗಿ ಮಾಡ್ತಿದ್ದಾರೆ. ಅಂದ ಮೇಲೆ 4 ಕಡೆಯ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪು, ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿರಿ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಸತ್ಯತೆ, ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವಂತಹ ಸಂಪೂರ್ಣ ಮೂರ್ತಿ ಭವ. ಸರ್ವ ಧಾರಣೆಗಳಲ್ಲಿ ಮುಖ್ಯ ಧಾರಣೆಯಾಗಿದೆ ಸತ್ಯತೆ ಹಾಗೂ ಸ್ವಚ್ಛತೆ. ಹೃದಯದಲ್ಲಿ ಒಬ್ಬರಿನ್ನೊಬ್ಬರ ಬಗ್ಗೆ ಸಂಪೂರ್ಣ ಸ್ವಚ್ಛತೆ ಇರಲಿ. ಹೇಗೆ ಸ್ವಚ್ಛವಾದ ವಸ್ತುವಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆಯೋ, ಹಾಗೆಯೇ
ಒಬ್ಬರಿನ್ನೊಬ್ಬರ ಭಾವನೆ, ಭಾವ ಸ್ವಭಾವ ಸ್ಪಷ್ಟವಾಗಿ ಕಾಣಿಸಲಿ. ಎಲ್ಲಿ ಸತ್ಯತೆ, ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇದೆ. ಹೇಗೆ ಬಾಪ್ದಾದರವರ ಸಮೀಪವಿದ್ದೀರಿ ಹಾಗೆಯೇ ಪರಸ್ಪರರಲ್ಲಿಯೂ ಹೃದಯದ ಸಮೀಪತೆ ಇರಲಿ. ಸ್ವಭಾವದ ಭಿನ್ನತೆಗಳು ಸಮಾಪ್ತಿಯಾಗಲಿ. ಇದಕ್ಕಾಗಿ ಮನಸ್ಸಿನ ಭಾವ ಹಾಗೂ ಸ್ವಭಾವಗಳನ್ನು ಒಟ್ಟುಗೂಡಿಸಬೇಕಾಗಿದೆ. ಯಾವಾಗ ಸ್ವಭಾವದಲ್ಲಿ ಅಂತರ ಕಾಣಿಸುವುದಿಲ್ಲವೋ ಆಗ ಸಂಪೂರ್ಣ ಮೂರ್ತಿ ಎಂದು ಹೇಳಲಾಗುವುದು. ಸುವಾಕ್ಯ: ಹಾಳಾಗಿರುವವರನ್ನು ಸುಧಾರಣೆ ಮಾಡುವುದು ಅತಿ ಶ್ರೇಷ್ಠವಾದ ಸೇವೆಯಾಗಿದೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿಕೊಳ್ಳಲು ಸೆಕೆಂಡಿನಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಪದೇ ಪದೇ ಮಾಡಿರಿ. ನಿಲ್ಲು ಹೇಳಿದಿರಿ ಮತ್ತು ಸೆಕೆಂಡಿನಲ್ಲಿ ವ್ಯರ್ಥ ದೇಹಭಾನದಿಂದ ಮನ ಬುದ್ಧಿ ಏಕಾಗ್ರವಾಗಲಿ. ಇಂತಹ ನಿಯಂತ್ರಣ ಶಕ್ತಿ ಇಡೀ ದಿನದಲ್ಲಿ ಉಪಯೋಗಿಸಿರಿ. ಶಕ್ತಿಶಾಲಿ ಬ್ರೇಕ್ ಮೂಲಕ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡಿ. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕೋ ಅಲ್ಲಿ ಸೆಕೆಂಡಿನಲ್ಲಿ ಜೋಡಣೆಯಾಗಲಿ. ವಿಶೇಷ ಸೂಚನೆ: ತಿಂಗಳಿನ 3ನೇ ರವಿವಾರದ ಯೋಗ ಅಭ್ಯಾಸ. ಇಂದು ತಿಂಗಳಿನ 3ನೇ ರವಿವಾರವಾಗಿದೆ. ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸಂಜೆ 6:30ಯಿಂದ 7:30ಯವರೆಗೆ ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಅಲೆದಾಡುತ್ತಿರುವ ದುಃಖಿ ಅಶಾಂತ ಆತ್ಮರಿಗೆ ಸುಖ ಶಾಂತಿಯ ಪವಿತ್ರ ಕಿರಣಗಳನ್ನು ಕೊಟ್ಟು ಅವರಿಗೆ ಆಶ್ರಯದಾತ ಪರಮಾತ್ಮ ತಂದೆಯ ಸ್ಮೃತಿ ತರಿಸುವ ಸೇವೆಯನ್ನು ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.